ಬಾಂಗ್ಲಾದೇಶ ಮತ್ತು ಐಸಿಸಿ ನಡುವಿನ 2 ವಾರಗಳ ಹಗ್ಗ-ಜಗ್ಗಾಟಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಮೊಂಡಾಟ ಬಿಡದಂತ ಬಿಸಿಬಿ ಟಿ20 ವಿಶ್ವಕಪ್ ಟೂರ್ನಿಯಿಂದಲೇ ಎತ್ತಂಗಡಿಯಾಗಿದೆ. ಐಸಿಸಿ ಟೂರ್ನಿಯನ್ನ ಮಿಸ್ ಮಾಡಿಕೊಳ್ಳೋದ್ರ ಜೊತೆಗೆ ದೊಡ್ಡ ಹೊಡೆತ ಕೂಡ ಬಿದ್ದಿದೆ. ಭಾರತಕ್ಕೆ ಕಾಲಿಡಲ್ಲ ಎಂದಂತ ಬಾಂಗ್ಲಾ ತನ್ನದೇ ಹುಚ್ಚಾಟಕ್ಕೆ ಸರ್ವನಾಶವಾಗುತ್ತಾ? ಸೊ ಎಷ್ಟೆಲ್ಲ ಲಾಸ್ ಆಗ್ತಾ ಇದೆ? ಬದಲಿ ತಂಡವಾಗಿ ಯಾರಿಗೆ ಲಕ್? ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫೆಬ್ರವರಿ 7ರಿಂದ ಆರಂಭವಾಗಲಿರುವಂತಹ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಿಂದ ಬಾಂಗ್ಲಾದೇಶ ಹೊರಬಿದ್ದಿದೆ. ಬಿಸಿಸಿಐ ಮೇಲಿನ ಸಿಟ್ಟಿಗೆ ಭಾರತದಲ್ಲಿ ಪಂದ್ಯಗಳನ್ನು ಆಡಲ್ಲ ಅಂದವರು ಈಗ ಟೂರ್ನಿಯನ್ನೇ ಕೈಚೆಲ್ಲಿದ್ದಾರೆ. ಟೂರ್ನಿಗೆ 2 ವಾರ ಬಾಕಿ ಇರುವಾಗ ಪಂದ್ಯಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಅಸಾಧ್ಯ. ಹೀಗಾಗಿ ಭಾರತದಲ್ಲೇ ಪಂದ್ಯಗಳನ್ನು ಆಡುವಂತೆ ಬಿಸಿಬಿಗೆ ಐಸಿಸಿ ಖಡಕ್ ಆಗಿ ಹೇಳಿತ್ತು. ಹಾಗೆ ಐಸಿಸಿ ಅಧಿಕಾರಿಗಳು ಮಾತುಕತೆ ನಡೆಸಿ ಜನವರಿ 22ರ ಒಳಗೆ ತಮ್ಮ ಅಂತಿಮ ನಿರ್ಧಾರವನ್ನ ತಿಳಿಸಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ರು. ಆದರೆ ಅಂತಿಮವಾಗಿ ಬಾಂಗ್ಲಾ ತನ್ನದೇ ಹಠಕ್ಕೆ ಕಟ್ಟು ಬಿದ್ದು ಆಟಗಾರರ ಆಸೆಯನ್ನು ಕೂಡ ಧಿಕ್ಕರಿಸಿ ಟೂರ್ನಿಗೆ ಗುಡ್ ಬೈ ಹೇಳಿದೆ. ವಿಶ್ವಕಪ್ನಲ್ಲಿ ಆಡಬೇಕು ಅಂತಿದ್ದಾರೆ ಬಾಂಗ್ಲಾ ಪ್ಲೇಯರ್ಸ್. ಭಾರತದಲ್ಲಿ ಪಂದ್ಯಗಳನ್ನು ಆಡೋಕೆ ಬಾಂಗ್ಲಾ ಆಟಗಾರನ ಕಳಿಸಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳೋಕೆ ಗುರುವಾರ ಬಿಸಿಬಿ ಹಾಗೆ ಅಲ್ಲಿನ ಸರ್ಕಾರ ಸಭೆ ನಡೆಸಿತ್ತು. ಸಭೆಯಲ್ಲಿ ಬಿಸಿಬಿ ಅಧ್ಯಕ್ಷ ಅಮೀನುಲ್, ಸಿಇಒ ನಿಜಾಮುದ್ದೀನ್ ಹಾಗೆ ಕೆಲ ಬಾಂಗ್ಲಾ ಆಟಗಾರರು ಕೂಡ ಭಾಗವಹಿಸಿದ್ರು. ಆದರೆ ಅಂತಿಮವಾಗಿ ಭಾರತದಲ್ಲಿ ಪಂದ್ಯಗಳನ್ನು ಆಡದೆ ಇರೋಕೆ ತೀರ್ಮಾನ ಮಾಡಿದ್ದಾರೆ. ವಿಷಯ ಅಂದ್ರೆ ಬಾಂಗ್ಲಾ ಆಟಗಾರರಿಗೆ ವಿಶ್ವಕಪ್ನಲ್ಲಿ ಆಡಬೇಕು ಎನ್ನುವಂತ ಆಸೆ ಇದೆ. ಆದ್ರೆ ಬಿಸಿಬಿ ಮತ್ತು ಅಲ್ಲಿನ ಸರ್ಕಾರ ಇದನ್ನು ಒಪ್ಕೊಳ್ತಾ ಇಲ್ಲ. ಬದಲಿಗೆ ಐಸಿಸಿಯನ್ನೇ ಬ್ಲೇಮ್ ಮಾಡಿದ್ದಾರೆ. ಭಾರತದ ಹೊರಗೆ ಪಂದ್ಯಗಳನ್ನ ನಡೆಸಬೇಕು ಎಂಬ ನಮ್ಮ ಮನವಿಯನ್ನ ಐಸಿಸಿ ತಿರಸ್ಕಾರ ಮಾಡಿದೆ. ಹೀಗಾಗಿ ನಮ್ಮ ತಂಡ ಕೂಡ ಭಾರತದಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಆಡೋದಿಲ್ಲ. ಇದು ಐಸಿಸಿಯ ಫೇಲ್ಯೂರ್. ಐಸಿಸಿ 200 ಮಿಲಿಯನ್ ಜನರನ್ನ ಹೊಂದಿರುವಂತಹ ಬಾಂಗ್ಲಾದೇಶ ವಿಶ್ವಕಪ್ನಲ್ಲಿ ಆಡದೇ ಇದ್ರೆ ಅದು ಐಸಿಸಿಯ ವೈಫಲ್ಯ. ಹಾಗೆ ಅಲ್ಲಿನ ಸಭೆಯಲ್ಲಿ ಬಿಸಿಸಿಐ ಪರವಾಗಿಯೇ ಐಸಿಸಿಯ ಅಧಿಕಾರಿಗಳು ನಿರ್ಧಾರವನ್ನ ತಗೊಳ್ತಿದ್ದಾರೆ. ನಮ್ಮ ಆಟಗಾರರಲ್ಲಿ ಒಬ್ಬರನ್ನ ಭದ್ರತಾ ದೃಷ್ಟಿಯಿಂದ IPL ಟೂರ್ನಿಯಿಂದಲೇ ಹೊರಹಾಕಿದ್ದಾರೆ. ಸೊ ಇಂಥ ಟೈಮಲ್ಲಿ ವಿಶ್ವಕಪ್ನಲ್ಲಿ ನಮ್ಮ ಇಡೀ ತಂಡಕ್ಕೆ ಇವರು ಹೇಗೆ ಭದ್ರತೆಯನ್ನು ಒದಗಿಸ್ತಾರೆ? ನಾವು ನಮ್ಮ ಆಟಗಾರರ ವಿಚಾರದಲ್ಲಿ ರಿಸ್ಕ್ ತಗೊಳ್ಳಲ್ಲ, ಹಾಗೆ ನಮ್ಮ ಹೋರಾಟ ಇಲ್ಲಿಗೆ ಕೂಡ ನಿಲ್ಲಲ್ಲ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಆದ್ರೆ ಅಸಲಿ ವಿಚಾರ ಅಂದ್ರೆ ಭಾರತಕ್ಕೆ ಕಾಲಿಡಲ್ಲ ಎಂದಂತ ಬಾಂಗ್ಲಾ ಈಗ ಹಿಟ್ ವಿಕೆಟ್ ಆದಂತ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಇನ್ನೇನಿದ್ರು ಆಗುವಂತ ಲಾಸ್ ಬಗ್ಗೆ ಅವರಿಗೆ ಲೆಕ್ಕ ಹಾಕೋದಷ್ಟೇ ದಾರಿ ಇದೆ. ಬಾಂಗ್ಲಾದೇಶ ಕ್ರಿಕೆಟ್ಗೆ 200 ಕೋಟಿ ರೂ ಹೆಚ್ಚು ನಷ್ಟ. ಐಸಿಸಿ ಟೂರ್ನಿಯನ್ನೇ ಈಸಿಯಾಗಿ ಬಾಯ್ಕಾಟ್ ಮಾಡಿದಂತ ಬಾಂಗ್ಲಾಗೆ ಈಗ ಸರಿಯಾಗಿ ಹೊಡೆತ ಬೀಳ್ತಾ ಇದೆ. ಕೋಟಿ ರೂಪಾಯಿಯನ್ನ ಕಳ್ಕೊಳ್ತಾ ಇದೆ. ಬಾಂಗ್ಲಾ ಕರೆನ್ಸಿ ಪ್ರಕಾರ ಹೇಳೋದಾದ್ರೆ ಬಿಸಿಬಿ ಈಗ ಐಸಿಸಿ ಟೂರ್ನಿಯಿಂದ ಹೊರಬಿದ್ದಿರೋದ್ರಿಂದ ಸುಮಾರು 325 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಅನುಭವಿಸುತ್ತೆ. ಅಂದ್ರೆ ಸುಮಾರು 27 ಮಿಲಿಯನ್ US ಡಾಲರ್ ಅಥವಾ ಭಾರತೀಯ ಕರೆನ್ಸಿ ಪ್ರಕಾರ ಹೇಳೋ ಪ್ರಕಾರ 247.4 ಕೋಟಿ ರೂಪಾಯಿ ನಷ್ಟ ಅನುಭವಿಸಲಿದೆ. ಇದು ಐಸಿಸಿಯ ವಾರ್ಷಿಕ ಆದಾಯದಿಂದ ಬರ್ತಾ ಇದ್ದಂತ ಹಣ. ಅಷ್ಟಲ್ಲದೆ ಪ್ರಸಾರ ಹಾಗೆ ಪ್ರಾಯೋಜಕತ್ವದಿಂದ ಕೂಡ ಬರುವಂತ ಆದಾಯಕ್ಕೂ ಕೂಡ ಹೊಡೆತ ಬೀಳುತ್ತೆ. ಸೊ ಒಟ್ಟಾರೆಯಾಗಿ 2025-26ರ ಹಣಕಾಸು ವರ್ಷದಲ್ಲಿ ಬಿಸಿಬಿಯ ಆದಾಯ ಸರಿಸುಮಾರು 60% ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ಆಗಬಹುದು. ಸೊ ಫೈನಾನ್ಷಿಯಲ್ ಲಾಸ್ ನಿಂದಾಗಿ ಫ್ಯೂಚರ್ ಕ್ರಿಕೆಟ್ಗೂ ಕೂಡ ಎಫೆಕ್ಟ್ ತಟ್ಟುತ್ತೆ. ಯಾಕಂದ್ರೆ ದೇಶೀಯ ಮತ್ತು ಅಲ್ಲಿನ ಸ್ಥಳೀಯ ಕ್ರಿಕೆಟ್ ಚಟುವಟಿಕೆಗಳ ಆಯೋಜನೆ ಕೂಡ ಕಷ್ಟವಾಗುತ್ತೆ. ದೇಶದಲ್ಲಿ ಕ್ರಿಕೆಟ್ ಭವಿಷ್ಯಕ್ಕೂ ಕೂಡ ಎಫೆಕ್ಟ್ ತಟ್ಟುವಂತಾಗಿದೆ. ಹೀಗೆ ಬಿಸಿಬಿ ತನ್ನದೇ ಕ್ರಿಕೆಟ್ ಫ್ಯೂಚರ್ನ ತಾನೇ ಸರ್ವನಾಶ ಮಾಡಿಕೊಂಡಿದೆ. ಬಿಸಿಬಿ ಹೀಗೆ ಕೋಟಿ ಲಾಸ್ ನಲ್ಲಿದ್ರೆ ಅತ್ತ ಸ್ಕಾಟ್ಲೆಂಡ್ ಮಾತ್ರ ಫುಲ್ ಹ್ಯಾಪಿ ಆಗಿದೆ. ಬಾಂಗ್ಲಾ ಹೊರಬಿದ್ರೆ ಸ್ಕಾಟ್ಲೆಂಡ್ಗೆ ವಿಶ್ವಕಪ್ನಲ್ಲಿ ಚಾನ್ಸ್. ಇನ್ನು ಭಾರತದಲ್ಲಿ ಪಂದ್ಯಗಳನ್ನ ಆಡಲ್ಲ ಅಂತ ಬಾಂಗ್ಲಾದೇಶ ಟೂರ್ನಿಂದಲೇ ಹೊರಬಿದ್ದಿದ್ರೆ ಅದು ಅವರಿಗಷ್ಟೇ ನಷ್ಟ. ಯಾಕಂದ್ರೆ ಬಾಂಗ್ಲಾದ ಬದಲಿಯಾಗಿ ಸ್ಕಾಟ್ಲೆಂಡ್ ತಂಡ ವಿಶ್ವಕಪ್ ಟೀಮ್ ಅನ್ನ ಸೇರ್ಕೊಳ್ಳುತ್ತೆ. ಈ ಮೊದಲು ಅನೌನ್ಸ್ ಆಗಿದ್ದಂತಹ ಶೆಡ್ಯೂಲ್ ಪ್ರಕಾರವೇ ಬಾಂಗ್ಲಾ ಸಿ ಗ್ರೂಪ್ ನಲ್ಲಿತ್ತು. ಹಾಗೆ ಈ ಗುಂಪಿನಲ್ಲಿ ಇಂಗ್ಲೆಂಡ್, ಇಟಲಿ, ನೇಪಾಳ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳು ಇವೆ. ಈಗ ಬಾಂಗ್ಲಾದೇಶ ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿರೋದ್ರಿಂದ ಅವರ ಜಾಗದಲ್ಲಿ ಸ್ಕಾಟ್ಲೆಂಡ್ ತಂಡ ಅವಕಾಶವನ್ನ ಪಡ್ಕೊಳ್ಳುತ್ತೆ. ಸೊ ಬಾಂಗ್ಲಾ ಶೆಡ್ಯೂಲ್ ಪ್ರಕಾರವೇ ಸ್ಕಾಟ್ಲೆಂಡ್ ತನ್ನ ಪಂದ್ಯಗಳನ್ನ ಆಡುತ್ತೆ. ವೇಳಾಪಟ್ಟಿ ಪ್ರಕಾರ ಸ್ಕಾಟ್ಲೆಂಡ್ ತನ್ನ ಮೊದಲ ಪಂದ್ಯವನ್ನ ಫೆಬ್ರವರಿ 7ರಂದು ವೆಸ್ಟ್ ಇಂಡೀಸ್ ವಿರುದ್ಧ ಆಡಲಿದೆ.
ಒಟ್ನಲ್ಲಿ ಭಾರತ ಎದುರು ಬಿಲ್ಡಪ್ ಕೊಡೋಕೆ ಹೋಗಿದ್ದ ಬಾಂಗ್ಲಾ ಈಗ ಟೂರ್ನಿಯಿಂದಲೇ ಗೇಟ್ ಪಾಸ್ ಪಡೆದಿದೆ. ಆದ್ರೆ ಟೂರ್ನಿಯನ್ನ ಮಿಸ್ ಮಾಡ್ಕೊಂಡ್ರು ಅನ್ನೋದಕ್ಕಿಂತ ಅದರಿಂದ ಆಗಿರುವಂತ ನಷ್ಟವನ್ನ ತುಂಬಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮೊದಲೇ ಫೈನಾನ್ಷಿಯಲಿ ಬರ್ಬಾದಾಗಿರುವಂತ ಬಾಂಗ್ಲಾ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೂ ಕೂಡ ಹಿಂದೆ ಮುಂದೆ ನೋಡುವಂತಾಗಿದೆ. ನಮಸ್ಕಾರ.